ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವ ಚಾನಲ್. ಇವತ್ತಿನ ಕ್ಲಾಸಲ್ಲಿ ಬಂದು ನಾವು ಫ್ಲಿಪ್ ಫ್ಲಾಪ್ಸ್ ಅಂಡ್ ಇಟ್ಸ್ ಟೈಪ್ಸ್ ಅಂತ ಹೇಳ್ತೀವಿ. ಸೊ ಅದ್ರ ಡಿಫ್ರೆಂಟ್ ಟೈಪ್ಸ್ ಏನಿದಾವೆ ಅನ್ನೋದ್ರ ಬಗ್ಗೆ ತಿಳಿಯೋಣ. ಇದು ಬಂದು ಫ್ಲಿಪ್ ಫ್ಲಾಪ್ಸ್ ಅಂಡ್ ಕೌಂಟರ್ಸ್ ಚಾಪ್ಟರ್ ಅಲ್ಲಿ ಟ್ರೇಡ್ ಥಿಯರಿ ಸಬ್ಜೆಕ್ಟ್ ಅಲ್ಲಿ ಫಸ್ಟ್ ಇಯರ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಅವ್ರಿಗೆ ಇರುತ್ತೆ. ಸೊ ಹಿಂದಿನ ಕ್ಲಾಸ್ಗಳೆಲ್ಲ ನಾವು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಬೇಸಿಕ್ ಗೇಟ್ಸ್, ಲಾಜಿಕ್ ಗೇಟ್ಸ್ ಹಾಗೂ ಕಾಂಬಿನೇಷನಲ್ ಗೇಟ್ಸ್ ಅನ್ನ ನೋಡಿದ್ವಿ. ಅದೇ ತರದ್ದು ಫ್ಲಿಪ್ ಫ್ಲಾಪ್ಸ್ ಅನ್ನೋದನ್ನು ಏನು ಅನ್ನೋದನ್ನ ನೋಡೋಣ. ಸೊ ಇಂಟ್ರೊಡಕ್ಷನ್ ನೋಡೋದಾದ್ರೆ, the logics explained in before videos are called basic logics and combined logics. These contain the following three properties. ಇದುವರೆಗಿನ ಮುಂಚಿನ ಕ್ಲಾಸ್ಗಳಲ್ಲಿ ನಾವೇನ್ ವಿಡಿಯೋಸ್ಗಳಲ್ಲಿ ನೋಡಿದ್ವಿ ಅವನ್ನೆಲ್ಲ ನಾವ್ ಏನಂತ ಕರೆದ್ವಿ, ಬೇಸಿಕ್ ಲಾಜಿಕ್ಸ್ ಹಾಗೂ ಕಂಬೈನ್ಡ್ ಲಾಜಿಕ್ಸ್ ಅಂತ ಕರೆದಿದ್ವಿ. ಅದರಲ್ಲಿ ಈ ರೀತಿ ಈ ಮೂರು ಗುಣಗಳು ಇದ್ವು. ಅಂದ್ರೆ ಕೆಳಗಡೆ ನಾ ಏನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಆ ಮೂರು ಪ್ರಾಪರ್ಟೀಸ್ ಅದರಲ್ಲಿ ಇದು ಯಾವ್ದ್ಯಾವ್ದು. ಫಸ್ಟ್ ಒನ್ ಬಂದು ದ ಔಟ್ಪುಟ್ ಆಫ್ ದ ಲಾಜಿಕ್ ಡಿಪೆಂಡ್ಸ್ ಆನ್ ದ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ. ಸೊ ಔಟ್ಪುಟ್ ಆ ಒಂದು ಲಾಜಿಕ್ ಸರ್ಕ್ಯೂಟ್ ನ ಇದರ ಕಾಂಬಿನೇಷನ್ ಆಗಿರ್ಬೋದು, ಬೇಸಿಕ್ ಲಾಜಿಕ್ ಆಗಿರ್ಬೋದು, ಅದರ ಔಟ್ಪುಟ್ ಬಂದು ನಮ್ಗೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಇನ್ಸ್ಟೆಂಟ್ ಆಗಿ ನಾವು ಇನ್ಪುಟ್ ವ್ಯಾಲ್ಯೂ ಅನ್ನ ಏನ್ ಕೊಡ್ತಾ ಇದೀವಿ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ಔಟ್ಪುಟ್ ಅನ್ನೋದು. ಎರಡನೇದಾಗಿ ದ ಔಟ್ಪುಟ್ ಈಸ್ ಅವೈಲೇಬಲ್ ವಿತೌಟ್ ಎನಿ ಡಿಲೇ ಅಂಡ್ ಹ್ಯಾಸ್ ಅ ಸ್ಟೇಬಲ್ ವ್ಯಾಲ್ಯೂ. ನಾವು ಇನ್ಪುಟ್ ಕೊಟ್ಟ ತಕ್ಷಣ ನಮ್ಗೆ ಔಟ್ಪುಟ್ ಬಂದ್ಬಿಡುತ್ತೆ, ಯಾವುದೇ ತರದ ಡಿಲೇ ಇರಲ್ಲ. ಅಂಡ್ ಆಲ್ಸೋ ಸ್ಟೇಬಲ್ ಆಗಿ ಒಂದೇ ವ್ಯಾಲ್ಯೂ ಇರುತ್ತೆ. ನೋ ಪೋರ್ಷನ್ ಆಫ್ ದ ಔಟ್ಪುಟ್ ಈಸ್ ಫೆಡ್ ಟು ದ ಇನ್ಪುಟ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ನಾವು ಔಟ್ಪುಟ್ ಅನ್ನ ಸ್ವಲ್ಪ ಭಾಗವನ್ನು ತಗೊಂಡು ನಾವು ಇನ್ಪುಟ್ಗೆ ಅಪ್ಲೈ ಮಾಡೋದಿಲ್ಲ. ಫೀಡ್ಬ್ಯಾಕ್ ರೂಪದಲ್ಲಿ ನಾವು ಯಾವುದು ಮಾಡೋದಿಲ್ಲ. ಸೊ ಇವು ಮೂರು ಇವಾಗ ತನಕ ನಾವೇನ್ ಲಾಜಿಕ್ ಸರ್ಕ್ಯೂಟ್ಸ್ ನೋಡ್ಕೊಂಡು ಬಂದ್ವಿ, ಅದರ್ ಬೇಸಿಕ್ ಆರ್ ಕಂಬೈನ್ಡ್ ಲಾಜಿಕ್ಸ್. ಈ ಲಾಜಿಕ್ ಸರ್ಕ್ಯೂಟ್ ಗಳಿಗೆ ಇರುವಂತಹ ಮೂರು ಗುಣಗಳು. ಆದ್ರೆ there are other types of logic circuits which are called sequential switching circuits. ಸೊ ಇನ್ನೊಂದು ತರದ ಲಾಜಿಕ್ ಸರ್ಕ್ಯೂಟ್ಸ್ ಇದಾವೆ. ಬೇಸಿಕ್ ಲಾಜಿಕ್ಸ್, ಕಂಬೈನ್ಡ್ ಲಾಜಿಕ್ಸ್ ಅಲ್ಲದೆ ಇನ್ನೊಂದು ತರದ ಬೇರೆ ಟೈಪ್ ಆಫ್ ಲಾಜಿಕ್ ಸರ್ಕ್ಯೂಟ್ಸ್ ಇದಾವೆ. ಅವನ್ನ ನಾವು ಸೀಕ್ವೆನ್ಶಿಯಲ್ ಸ್ವಿಚಿಂಗ್ ಸರ್ಕ್ಯೂಟ್ಸ್ ಅಂತ ಕರಿತೀವಿ. ಸೊ ಸಚ್ ಆಸ್ ಫ್ಲಿಪ್ ಫ್ಲಾಪ್ಸ್, ಕೌಂಟರ್ಸ್, ಶಿಫ್ಟ್ ರೆಜಿಸ್ಟರ್ಸ್, ಅಕ್ಯುಮುಲೇಟರ್ಸ್ ಎಕ್ಸೆಟ್ರಾ. ಫ್ಲಿಪ್ ಫ್ಲಾಪ್ ಅನ್ನೋವು ಹಾಗೂ ಕೌಂಟರ್ಗಳು. ಕೌಂಟರ್ ಅಂದ್ರೆ ಏನು, ಕೌಂಟ್ ಮಾಡುವಂಥವು. ನಂಬರ್ಸ್ ಕೌಂಟ್, ಅಪ್ ಡೌನ್, ಅಪ್ ಕೌಂಟರ್, ಡೌನ್ ಕೌಂಟರ್ ಅಂತ ಹೇಳಿ ಎಲ್ಲ ಇರ್ತವೆ ಅದರಲ್ಲಿ. ಸೊ ಕೌಂಟ್ ನಂಬರ್ಸ್ ಕೌಂಟ್ ಮಾಡುವಂಥವು. ಅಥವಾ ಶಿಫ್ಟ್ ರೆಜಿಸ್ಟರ್ಸ್ ಅಂತ ಹೇಳ್ತೀವಿ, ನಾವು ಮೆಮೊರಿಯಲ್ಲಿ ಸ್ಟೋರ್ ಮಾಡ್ಬೇಕಾದ್ರೆ ಒಂದು ಮೆಮೊರಿ ಲೊಕೇಶನ್ ಅಂದ ಇನ್ನೊಂದು ಮೆಮೊರಿ ಲೊಕೇಶನ್ಗೆ ಶಿಫ್ಟ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ರೆಜಿಸ್ಟರ್ಗಳು ಶಿಫ್ಟ್ ರೆಜಿಸ್ಟರ್ ಅಂದ್ರೆ. ಅಂಡ್ ಅಕ್ಯುಮುಲೇಟರ್ ಅಂದ್ರೆ ವಿ ಆರ್ ವೆರಿ ಫ್ಯಾಮಿಲಿಯರ್ ವಿತ್ ದಿಸ್. ಅಕ್ಯುಮುಲೇಟರ್ ಅನ್ನೋದೇನು, ಇಟ್ಸ್ ಅ ಬೇಸಿಕ್ ಫಸ್ಟ್ ಸ್ಟೋರೇಜ್. ಯಾವುದೇ ಒಂದು ಸಿಸ್ಟಮ್ ಅಲ್ಲಿ ಆಗಿರ್ಲಿ, ಕಂಪ್ಯೂಟರ್ ಅಲ್ಲಿ ಬೇಸಿಕ್ ಆಗಿ ನಾವು ಕೊಟ್ಟಿರೋ ಇನ್ಪುಟ್ ಫಸ್ಟ್ ಸ್ಟೋರ್ ಆಗುವಂತದ್ದು ಅಕ್ಯುಮುಲೇಟರ್ ಅಲ್ಲಿ ಸ್ಟೋರ್ ಆಗತ್ತೆ. ಸೊ ಇವು ಎಲ್ಲದನ್ನು ನಾವೇನಂತ ಹೇಳ್ತೀವಿ, ಫ್ಲಿಪ್ ಫ್ಲಾಪ್ಸ್ ಹಾಗೂ ಕೌಂಟರ್ಸ್, ಶಿಫ್ಟ್ ರೆಜಿಸ್ಟರ್ಸ್ ಹಾಗೂ ಅಕ್ಯುಮುಲೇಟರ್ ಅನ್ನ ಸೀಕ್ವೆನ್ಶಿಯಲ್ ಸ್ವಿಚಿಂಗ್ ಸರ್ಕ್ಯೂಟ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಸೀಕ್ವೆನ್ಶಿಯಲ್ ಸ್ವಿಚಿಂಗ್ ಸರ್ಕ್ಯೂಟ್ಸ್ ಅಲ್ಲಿ ಇರುವಂತಹ ಮೂರು ಗುಣಗಳು ಯಾವುವು ಅಂತಂದ್ರೆ, ಮೊದಲನೇದಾಗಿ ಅ ಪೋರ್ಷನ್ ಆಫ್ ದ ಔಟ್ಪುಟ್ ಇಸ್ ಫೆಡ್ ಟು ದ ಇನ್ಪುಟ್ ಆಸ್ ಅ ಫೀಡ್ಬ್ಯಾಕ್. ಏನ್ ಔಟ್ಪುಟ್ ಬಂದಿರತ್ತೆ ಅದರಲ್ಲಿ ಒಂದು ಸ್ವಲ್ಪ ಸಣ್ಣ ಪೋರ್ಷನ್ ಅನ್ನ ತಗೊಂಡು ನಾವು ತಿರ್ಗಾ ಫೀಡ್ಬ್ಯಾಕ್ ರೂಪದಲ್ಲಿ ನಾವು ಇನ್ಪುಟ್ಗೆ ಅಪ್ಲೈ ಮಾಡ್ತೀವಿ. ಸೇಮ್ ಸರ್ಕ್ಯೂಟಿನ ಇನ್ಪುಟ್ಗೆ ಫೀಡ್ಬ್ಯಾಕ್ ಅಂತ ಹೇಳಿ ಅಪ್ಲೈ ಮಾಡ್ತೀವಿ. ವೇರಾಸ್ ಲಾಜಿಕ್ ಸರ್ಕ್ಯೂಟ್ಸ್, ಕಂಬೈನ್ಡ್ ಸರ್ಕ್ಯೂಟ್ಸ್ ಅಲ್ಲಿ ಆ ರೀತಿ ಅಪ್ಲೈ ಮಾಡ್ತಿರ್ಲಿಲ್ಲ. ಡ್ಯೂ ಟು ಫೀಡ್ಬ್ಯಾಕ್ ಆಕ್ಷನ್ ದ ಔಟ್ಪುಟ್ ಈಸ್ ಡಿಲೇಡ್. ಸೊ ಇದರಲ್ಲಿ ನಮ್ಗೆ ಸೀಕ್ವೆನ್ಶಿಯಲ್ ಸ್ವಿಚಿಂಗ್ ಸರ್ಕ್ಯೂಟ್ಸ್ ಅಲ್ಲಿ ಬಿಕಾಸ್ ನಾವು ಫೀಡ್ಬ್ಯಾಕ್ ಅನ್ನ ಕೊಡ್ತೀವಿ, ಆ ಕಾರಣದಿಂದ ನಮ್ಗೆ ಔಟ್ಪುಟ್ ಡಿಲೇ ಆಗತ್ತೆ. And the output of the logic depends not only on the instantaneous inputs but also on the inputs applied in the past.
ದಟ್ ಈಸ್ ಆನ್ ದ ಮೆಮೊರಿ. ಸೊ ನಮಗೆ ಈ ಒಂದು ಬೇಸಿಕ್ ಅಥವಾ ಕಾಂಬಿನೇಷನಲ್ ಲಾಜಿಕ್ಸ್ ಅಲ್ಲಿ ನಮ್ಗೆ ಏನಾಗ್ತಿತ್ತು, ಇನ್ಸ್ಟಂಟೇನಿಯಸ್ ಆಗಿ ನಾವು ಏನ್ ಇನ್ಪುಟ್ ಅನ್ನ ಅಪ್ಲೈ ಮಾಡ್ತಿದ್ವಿ ಆ ಇನ್ಪುಟ್ ತಕ್ಕಂತೆನೆ ನಮ್ಗೆ ಔಟ್ಪುಟ್ ಬರ್ತಿತ್ತು. ಆದ್ರೆ ಸೀಕ್ವೆನ್ಷಿಯಲ್ ಸ್ವಿಚಿಂಗ್ ಸರ್ಕ್ಯೂಟ್ ಅಲ್ಲಿ ನಮ್ಗೆ ಔಟ್ಪುಟ್ ಎರಡದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ಸ್ಟೆಂಟ್ ಆಗಿ ನಾವು ಕೊಟ್ಟಿರುವಂತಹ ಇನ್ಪುಟ್ಸ್ ಹಾಗೂ ಇದುವರೆಗೆ ಪಾಸ್ಟ್ ಅಲ್ಲಿ ಅದಕ್ಕಿಂತ ಮುಂಚಿತವಾಗಿ ನಾವು ಏನ್ ಇನ್ಪುಟ್ಸ್ ಅನ್ನ ಅಪ್ಲೈ ಮಾಡಿದೀವಿ ಅದು ಸ್ಟೋರ್ ಆಗಿರುತ್ತೆ ಮೆಮೊರಿಯಲ್ಲಿ. ಸೊ ಆ ಒಂದು ಮೆಮೊರಿಯಲ್ಲಿ ಸ್ಟೋರ್ ಆಗಿರುವಂತಹ ಹಿಂದಿನ ಇನ್ಪುಟ್ಗಳ ಮೇಲೆ ಹಾಗೂ ಇನ್ಸ್ಟೆಂಟ್ ಆಗಿ ನಾವು ಏನು ಇನ್ಪುಟ್ ಅನ್ನ ಅಪ್ಲೈ ಮಾಡಿದೀವಿ ಎರಡು ಮೇಲೆ ಡಿಪೆಂಡ್ ಆಗಿ ನಮ್ಗೆ ಔಟ್ಪುಟ್ ಬರುತ್ತೆ. ಅದು ಹೇಗೆ ಅನ್ನೋದನ್ನ ಮುಂದಿನ ಕ್ಲಾಸ್ಗಳಲ್ಲಿ ನಾವು ಫ್ಲಿಪ್ ಫ್ಲಾಪ್ಸ್ ಅನ್ನ ಟೈಪ್ಸ್ ಆಫ್ ಫ್ಲಿಪ್ ಫ್ಲಾಪ್ಸ್ ಅನ್ನ ಡಿಸ್ಕಸ್ ಮಾಡ್ಬೇಕಾದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನಾವು ಫಸ್ಟ್ ಆಫ್ ಆಲ್ ಫ್ಲಿಪ್ ಫ್ಲಾಪ್ಸ್ ಅಂದ್ರೆ ಏನು? Do you know computers and calculators use flip-flop for their memory? So ನಮ್ಗ ತಿಳಿಯುವಂತಹ ಸಣ್ಣ ವಿಷಯ ಏನು ಅಂತಂದ್ರೆ ಕಂಪ್ಯೂಟರ್ಸ್ ಆಗ್ಲಿ ಕ್ಯಾಲ್ಕುಲೇಟರ್ಸ್ ಆಗ್ಲಿ ಅದರ ಮೆಮೊರಿ ಯೂನಿಟ್ಗೆ ಫ್ಲಿಪ್ ಫ್ಲಾಪ್ ಗಳನ್ನ ಬಳಕೆ ಮಾಡ್ಕೊಳ್ಳುತ್ತೆ. ಸೊ a combination of number of flip flops will produce some amount of memory. ಬಹಳಷ್ಟು ಫ್ಲಿಪ್ ಫ್ಲಾಪ್ ಗಳ ಕಾಂಬಿನೇಷನ್ ಅನ್ನ ನಾವು ತಗೊಂಡಿದ್ದವಾಗ ಒಂದು ಸ್ವಲ್ಪ ಜಾಸ್ತಿ ಅಮೌಂಟ್ ಆಫ್ ಮೆಮೊರಿಯನ್ನ ಉತ್ಪಾದನೆ ಮಾಡುತ್ತೆ. ಅಲ್ಲಿ ಸ್ಟೋರೇಜ್ ಪ್ಲೇಸ್ ಜಾಸ್ತಿ ಕೊಡುತ್ತೆ, ಮೆಮೊರಿ ಪ್ಲೇಸ್. And flip flop is formed using logic gates which are in turn made of transistors. So flip flops ಅನ್ನ ಬೇಸಿಕ್ ಲಾಜಿಕ್ ಗೇಟ್ಸ್ ಗಳನ್ನ ಬಳಕೆ ಮಾಡಿಕೊಂಡು ತಯಾರು ಮಾಡ್ತಾರೆ. ಅಂಡ್ ಆಲ್ಸೋ ಆ ಲಾಜಿಕ್ ಗೇಟ್ಸ್ ಬಂದು ನಮ್ಗೆ ಟ್ರಾನ್ಸಿಸ್ಟರ್ಸ್ ಅಲ್ಲಿ ಮಾಡಿರ್ತಾರೆ. ಅಂದ್ರೆ ಏನು ಲಾಜಿಕ್ ಗೇಟ್ಸ್ ಅನ್ನ ಬಳಕೆ ಮಾಡ್ಕೊಳ್ಳುತ್ತೆ, ಐದರ್ ಅಂಡ್ ಆರ್ ಎಕ್ಸಾರ್ ಈ ರೀತಿ ಲಾಜಿಕ್ ಗೇಟ್ಸ್ ಗಳನ್ನ ಬಳಕೆ ಮಾಡ್ಕೊಂಡು ಫ್ಲಿಪ್ ಫ್ಲಾಪ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಆ ಒಂದು ಲಾಜಿಕ್ ಗೇಟ್ಸ್ ಯಾವ ರೀತಿ ತಯಾರು ಮಾಡಿರ್ತಾರೆ, ಫ್ಲಿಪ್ ಫ್ಲಾಪ್ಸ್ ಅಲ್ಲಿ ಯೂಸ್ ಮಾಡುವಂತಹ ಲಾಜಿಕ್ ಗೇಟ್ಸ್ ಟ್ರಾನ್ಸಿಸ್ಟರ್ಸ್ ಅಲ್ಲಿಂದ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಸೊ ಫ್ಲಿಪ್ ಫ್ಲಾಪ್ಸ್ ಆರ್ ಬೇಸಿಕ್ ಬ್ಲಾಕ್ಸ್ ಅಥವಾ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಇನ್ ದ ಮೆಮೊರಿ ಆಫ್ ಎಲೆಕ್ಟ್ರಾನಿಕ್ ಡಿವೈಸಸ್. ಈಚ್ ಫ್ಲಿಪ್ ಫ್ಲಾಪ್ ಕ್ಯಾನ್ ಸ್ಟೋರ್ ಒನ್ ಬಿಟ್ ಆಫ್ ಡಾಟಾ. ಸೊ ಏನು ಮೆಮೊರಿ ಲೊಕೇಶನ್ಸ್ ಅಲ್ಲಿ ಯಾವುದೇ ಒಂದು ಡಿಜಿಟಲ್ ಸಿಸ್ಟಮ್ ಅಲ್ಲಿ ಮೆಮೊರಿ ಲೊಕೇಶನ್ ಅನ್ನೋದೇನಿರುತ್ತೆ ಎಲೆಕ್ಟ್ರಾನಿಕ್ ಡಿವೈಸಸ್ ಅಲ್ಲಿ, ಆ ಒಂದು ಮೆಮೊರಿ ಲೊಕೇಶನ್ಗೆ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಯಾವುವು ಅಂದ್ರೆ ಫ್ಲಿಪ್ ಫ್ಲಾಪ್ಸ್ ಅಂತ ನಾವು ಹೇಳ್ಬೋದು. ಒಂದು ಫ್ಲಿಪ್ ಫ್ಲಾಪ್ 1 ಬಿಟ್ ಆಫ್ ಡಾಟಾನ ಸ್ಟೋರ್ ಮಾಡ್ಕೊಳ್ಳುವಂತಹ ಕೆಪಾಸಿಟಿ ಇರುತ್ತೆ. ಸೊ ದೀಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್. ಸೊ ಈ ಫ್ಲಿಪ್ ಫ್ಲಾಪ್ ಗಳನ್ನ ನಾವು ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್ ಅಂತಾನೂ ಕರಿತೀವಿ. ಸೊ a flip flop is also called as basic memory element, bistable multivibrator, latch, multi-binary or a toggle also. So ಇದಕ್ಕೆ ಏನೇನು ಹೆಸರುಗಳು ಬೇರೆ ಬೇರೆ ಇದಾವೆ. ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್ ಅಂತ ಕರೀತೀವಿ ಅಂಡ್ ಆಲ್ಸೋ ಬೇಸಿಕ್ ಮೆಮೊರಿ ಎಲಿಮೆಂಟ್ ಅಂತ ಕರೀತೀವಿ. ಅಂದ್ರೆ ಒಂದು ಫ್ಲಿಪ್ ಫ್ಲಾಪ್ ಬಂದು ಒಂದು ಬಿಟ್ ಅನ್ನು ಸ್ಟೋರ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರೋದ್ರಿಂದ ಬೇಸಿಕ್ ಮೆಮೊರಿ ಎಲಿಮೆಂಟ್ ಅಂತ ಹೇಳ್ತೀವಿ. ಅಥವಾ ದೊಡ್ಡದಾಗಿ ಮೆಮೊರಿ ಸ್ಟೋರೇಜ್ ಅನ್ನ ನಾವು ಕ್ರಿಯೇಟ್ ಮಾಡಬೇಕಾದ್ರೆ ನಂಬರ್ ಆಫ್ ಫ್ಲಿಪ್ ಫ್ಲಾಪ್ಸ್ ಅನ್ನ ಕನೆಕ್ಟ್ ಮಾಡೋದು ಮುಖಾಂತರ ನಾವು ಏನ್ ಮಾಡ್ತೀವಿ, ದೊಡ್ಡ ಸ್ವಲ್ಪ ಹ್ಯೂಜ್ ಮೆಮೊರಿ ಲೊಕೇಶನ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಆ ಒಂದು ರೀತಿಯಿಂದ ನಾವು ಏನಂತ ಹೇಳ್ಬೋದು, ಬೇಸಿಕ್ ಮೆಮೊರಿ ಎಲಿಮೆಂಟ್ ಈ ಒಂದು ಫ್ಲಿಪ್ ಫ್ಲಾಪ್ ಅಂತಾನೂ ಕರಿಬಹುದು. ಅಂಡ್ ಬೈಸ್ಟೇಬಲ್ ಮಲ್ಟಿ ವೈಬ್ರೇಟರ್ ಅಂತಾನೂ ಕರಿಬಹುದು. 2 ಸ್ಟೇಜಸ್ ಅಲ್ಲಿ ಔಟ್ಪುಟ್ ಟೋಗಲ್ ಆಗ್ತಾ ಇರುತ್ತೆ, ಅದರಿಂದ ಬೈಸ್ಟೇಬಲ್ ಮಲ್ಟಿ ವೈಬ್ರೇಟರ್ ಅಂತಾನೂ ನಾವು ಕರಿಬಹುದು. ಹಾಗೂ ಲ್ಯಾಚ್ ಅಂತ ಹೇಳ್ತೀವಿ. ಈ ಲ್ಯಾಚ್ ಒನ್ ಟೈಪ್ ಆಫ್ ಮೆಮೊರಿ ಎಲಿಮೆಂಟೇ. ಸೊ ಅದಕ್ಕೆ ಲ್ಯಾಚ್ ಅಂತಾನೂ ಫ್ಲಿಪ್ ಫ್ಲಾಪ್ಸ್ ಅನ್ನ ಕರಿಬಹುದು. ಅಂಡ್ ಮಲ್ಟಿ ಬೈನರಿ ಅಂತ ಕರಿತೀವಿ. ನಂಬರ್ ಆಫ್ ಮಲ್ಟಿ ಬೈನರೀಸ್ ಇನ್ಪುಟ್ಸ್ ಕ್ಯಾನ್ ಬಿ ಗಿವನ್ ಟು ದಟ್, ಅದಕ್ಕಾಗಿ ಮಲ್ಟಿ ಬೈನರಿ ಅಂತ ಹೇಳಿ ಕರಿತೀವಿ. ಆರ್ ಟಾಗಲ್ ಅಂತಾನೂ ಕರಿತೀವಿ. ಟಾಗಲ್ ಅನ್ನೋದೇನು ಸ್ವಿಚಿಂಗ್ ಆಫ್
ಎರಡು ನಂಬರ್ಸ್ ಮಧ್ಯದಲ್ಲಿ ಸ್ವಿಚ್ ಆಗ್ತಾ ಇರುವಂತದ್ದು, ಆಯ್ತು 1 or 0 0 or 1 ಸ್ವಿಚ್ ಆಗ್ತಾ ಇರುತ್ತೆ, ಆಟೋಮೆಟಿಕ್ ಆಗಿ ಟಾಗಲ್ ಆಗ್ತಾ ಇರುತ್ತೆ. ಅದರಿಂದ ನಾವ್ ಏನ್ ಮಾಡ್ತೀವಿ, ಇದನ್ನ ಟಾಗಲ್ ಅಂತಾನು ಹೆಸರು ಕೊಟ್ಟಿದ್ದಾರೆ ಇದಕ್ಕೆ. ಸೊ ಮುಂದಿನ ನೋಡೋದಾದ್ರೆ ಟೈಪ್ಸ್ ಆಫ್ ಫ್ಲಿಪ್ ಫ್ಲಾಪ್ಸ್ ಏನೇನಿದಾವೆ ಅನ್ನೋದು ನೋಡೋದಾದ್ರೆ, RS ಫ್ಲಿಪ್ ಫ್ಲಾಪ್. RS ಫ್ಲಿಪ್ ಫ್ಲಾಪ್ ಅಂದ್ರೆ ರಿಸೆಟ್ ಸೆಟ್ ಫ್ಲಿಪ್ ಫ್ಲಾಪ್ ಅಂತ ಕರಿತೀವಿ. ಅಂಡ್ ಕ್ಲಾಕ್ಡ್ RS ಫ್ಲಿಪ್ ಫ್ಲಾಪ್, ಕ್ಲಾಕ್ಡ್ ರಿಸೆಟ್ ಸೆಟ್ ಫ್ಲಿಪ್ ಫ್ಲಾಪ್ ಅಂತ ಹೇಳ್ತೀವಿ. ಡಿ ಫ್ಲಿಪ್ ಫ್ಲಾಪ್ ಅಂತ ಹೇಳ್ತೀವಿ, ಡಿಲೇ ಫ್ಲಿಪ್ ಫ್ಲಾಪ್ ಅಂತ ಹೇಳ್ತೀವಿ ಇದನ್ನ. JK ಫ್ಲಿಪ್ ಫ್ಲಾಪ್ ಅಂಡ್ T ಟಾಗಲ್ ಫ್ಲಿಪ್ ಫ್ಲಾಪ್ ಅಂಡ್ ಮಾಸ್ಟರ್ ಸ್ಲೇವ್ ಫ್ಲಿಪ್ ಫ್ಲಾಪ್ ಅಂಡ್ ಎಡ್ಜ್ ಟ್ರಿಗರ್ಡ್ ಫ್ಲಿಪ್ ಫ್ಲಾಪ್. ಇಷ್ಟು ಟೈಪ್ಸ್ ಆಫ್ ಏನು ನಮ್ಗೆ ಫ್ಲಿಪ್ ಫ್ಲಾಪ್ಸ್ ಇದಾವೆ. ಆದ್ರೆ ಇದರಲ್ಲಿ ಬೇಸಿಕ್ ಯಾವುದು, ಉಳಿದಿರೋ ಎಲ್ಲದಕ್ಕೂ ನಮಗೆ ಬೇಸಿಕ್ ಆಗಿ ಯೂಸ್ ಮಾಡುವಂತಹ ಫ್ಲಿಪ್ ಫ್ಲಾಪ್ಸ್ ಅಂದ್ರೆ RS, D, JK ಅಂಡ್ T ಫ್ಲಿಪ್ ಫ್ಲಾಪ್ಸ್. ಈ 4 ಫ್ಲಿಪ್ ಫ್ಲಾಪ್ಸ್ ಅನ್ನ ಬಳಕೆ ಮಾಡ್ಕೊಂಡು ಉಳಿದಿರೋ ಎಲ್ಲ ಫ್ಲಿಪ್ ಫ್ಲಾಪ್ಸ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡಬಹುದು ಅಥವಾ ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಸೊ ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂತ ಇದೀನಿ. ಮುಂದಿನ ಕ್ಲಾಸ್ ಅಲ್ಲಿ ನಾವೇನ್ ಮಾಡೋಣ, ಹ್ಯೂಜ್ ಆಗ್ಬಾರ್ದು ಅಂತ ಹೇಳಿ ಇಷ್ಟಕ್ಕೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಈ ಒಂದು ಪ್ರತಿಯೊಂದು ಫ್ಲಿಪ್ ಫ್ಲಾಪಿನ ಬಗ್ಗೆ ಡೀಟೇಲ್ ಆಗಿ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ until now. Please subscribe and press the bell icon for further notifications. Like and share the video. Thank you.